ಒಡವೆ ಕುದ್ವಿಕಿ ಸಖತ್ ಖುಷಿ ಆಗ್ತೈತೆ ನಿಜ. ಇವತ್ತೊಂಥರ ಫುಲ್ ಮೂಡ್ ಸ್ವಿಂಗ್ ನಂಗೆ. ರೆಡಿ? ಹೇ ಗಾಯ್ಸ್, ಲವ್ ಯು ಲಾಟ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ಇವತ್ತೇನಪ್ಪ ಅಂದರೆ ಫುಲ್ ಒಂಥರ ತಲೆನೋವು, ಸುಸ್ತು ಅನ್ನೋ ಥರ ಫೀಲ್. ಈಚೆ ಹೋಗಿ ಸೂರ್ಯ ತಲೆ ಮೇಲೆ ಬಿದ್ದಿದ ತಕ್ಷಣ ಏನೋ ಆಗ್ತೈತೆ ಅನ್ನೋ ಥರ ಫೀಲ್ ಆಗ್ತೈತೆ. ಯಾಕಪ್ಪ ಅಂದರೆ ರಾತ್ರಿ ಕರೆಕ್ಟಾಗಿ ನಿದ್ದೆ ಹೋಗಿಲ್ಲ, ನಾನು ನಿದ್ದೆ ಜಾಸ್ತಿ ಕೆಟ್ಟಿಲ್ಲ ಅಂತ ಅನ್ಕೊತೀನಿ. ಆಮೇಲೆ ಚಳಿಲಿ ಅಷ್ಟೊತ್ತಿಗೆ ಚಳಿಲಿ ಬಂದ್ಬಿಟ್ವಿ, ಅದೇ ಎಫೆಕ್ಟು ಅಂತ ನನಗೆ ಜಾಸ್ತಿ ಎಫೆಕ್ಟ್ ಆಗಿದೆ ಅದು ಅಂತ ಅನಿಸ್ತೈತೆ. ಅದು ಬಿಟ್ಟರೆ ಏನಪ್ಪ ಡೈಲಿ ಇಲ್ಲೇ ನೋಡಿ ಇದೇ ಸ್ಪೇಸಾಗೆ ಬ್ಲಾಗ್ ಮಾಡ್ತಾರೆ ಅಂತೆಲ್ಲ ಅನ್ಕೊಂಡ್ಕೊಬಿಡಿ. ನೋಡಿ ಎಷ್ಟು ಅಡುಗೆ ಮನೆ ಎಷ್ಟು ಜಾಸ್ತಿ ಸ್ಪೇಸ್ ಐತೆ, ಆಲ್ ಇಷ್ಟು ಸ್ಪೇಸ್ ಐತೆ, ಅದಕ್ಕೆ ಇಲ್ಲೇ ಜಾಸ್ತಿ ಈಚೆನೂ ಮಾಡೋಕ್ಕಾಗಲ್ಲ, ರೂಮಲ್ಲೂ ಜಾಸ್ತಿ ಸ್ಪೇಸ್ ಇಲ್ಲ, ಅದಕ್ಕೆ ಇಲ್ಲೇ ಮಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಬಿಟ್ಟರೆ ನೀವು ನಂಬಲ್ಲಿ ಎಷ್ಟು ಯಾವ ರೇಂಜಿಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ನನಗೆ ನಮ್ಮ ಹುಡುಗರು ಹೇಳ್ತಾ ಇರ್ತಾರೆ ಇವನೇನೋ ಆಗ್ಬಿಡ್ತಾನಪ್ಪ, ಇವನೇನೋ ಆಗ್ಬಿಡ್ತಾನೆ ಅಂತ. ಅವಾಗ ನಾನು 2 ವರ್ಷ ಬಿಟ್ಕೊಂಡು ನೋಡ್ರಲ್ಲ ಅಪ್ಪಿ ಅಂತ ಆ ಥರ ಏನು ಮಾಡ್ತೀನಿ ಏನು ಅಂತ ಗೊತ್ತಿಲ್ಲ, ಬಟ್ ನಂಗೆ ಆ ರೇಂಜಿಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟೈತೆ. ನಾನು ಡೇ ಒನ್ ಡೇ ಮತ್ತು ಎವ್ರಿಥಿಂಗ್ ಸ್ಟಾರ್ಟ್ ಫ್ರಮ್ ಝೀರೋ ಇವೆರಡು ಥಾಟ್ ಇಟ್ಕೊಂಡು ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡೋಣ ಇಲ್ಲಿ ಯಾವ ರೇಂಜ್ಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಕನ್ಸಿಸ್ಟೆನ್ಸಿ ಅಂತೂ ಮೇಂಟೈನ್ ಪಕ್ಕ. ಎಷ್ಟೇ ಏನೇ ಆದರೂ ಕಷ್ಟ ಆದರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಅಷ್ಟೇ. ಎಷ್ಟು ಧೈರ್ಯವಾಗಿ ಕೂತ್ಕೊಂಡಿದ್ದೆ ಇದನ್ನ ಇದು ನೋಡಿ. ಕೋತಿಗ್ಲೇ ಇಲ್ಲ ಗೈಸ್, ಈಗ ಕೋತಿಗ್ಲಿ ಫುಲ್ ಕಮ್ಮಿ ಆಗ್ಬಿಟ್ಟವೆ. ಮುಂಚೆ ಅಂತೂ ಹೆಂಗಿದ್ವು ಅಂದರೆ ಬಾಕ್ಲಿ ಏನೋ ತೆಗ್ದುಬಿಟ್ಟು ಹೋಗ್ಬಿಟ್ಟಿದ್ರೆ ಫುಲ್ಲು ಸ್ಪ್ಯಾಮ್ ಮಾಡಿಬಿಡ್ತು. ನಾನು ಫಸ್ಟ್ ಒಂದ್ಸಲಿ ನಮ್ಮಮ್ಮ ಎತ್ತೋ ಹೋಗಿದ್ರು, ನಾನು ಬಾಕ್ಲು ತೆಗೆದ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಆವಾಗ ಇಂಡಿ ಬೂಸ ಎಲ್ಲ ಒಳಗಡೆ ಇಕ್ಕಿದ್ರು, ಫುಲ್ಲು ಚೆಲ್ಲಾಗ್ಬಿಟ್ಟೈತಿ. ನಾನು ಫುಲ್ ಭಯ, ನಾನು ಬರೇ ಇಲ್ಲ, ಮನೆಗೆ ಎಲ್ಲ ಗೊತ್ತಾಗ್ಬಿಟ್ಟೈತೆ ಹಿಂಗೆಲ್ಲ ಚೆಲ್ಲಾಗ್ಬಿಟ್ಟೈತೆ ಅಂತ ನಮ್ಮ ಅಮ್ಮ ಹೋಗ್ತೇವ್ರೆ, ನಾನು ಬರೇ ಇಲ್ಲ, ಊರಲ್ಲಿ ಇದ್ದೋಗ್ಬಿಟ್ಟಿದ್ದೀನಿ. ಆ ಥರ ಆಗ್ಬಿಟ್ಟಿತ್ತು. ಈಗ ಎಲ್ಲೂ ಕಾಣಿಸ್ತಾನಿಲ್ಲ, ಎಲ್ಲ ರೇರು ಒಂದೊಂದು ಕಾಣಿಸ್ತವೆ. ಇನ್ನು ಪಕ್ಷಿಗಳಿವು ಗಿಳಿ ಗುಬ್ಬಚ್ಚಿಗಳಂತೂ ಕಾಣಿಸ್ತದೆ ಇಲ್ಲ, ಎಲ್ಲೋ ಒಂದೊಂದು ಗುಬ್ಬಚ್ಚಿಗಳು ನೋಡ್ತಾನಿಲ್ಲ, ಅವಾಗ ಗಿಳಿ ಒಂದೊಂದು ನೋಡ್ತೀನಿ ಅಷ್ಟೇ. ಎಲ್ಲ ನಮ್ಮಿಂದ ಟೆಕ್ನಾಲಜಿಯಿಂದನೇ ಈಗ ಆಗ್ತಿರೋದು, ನಾವೇ ಯೂಸ್ ಮಾಡಿ ಎಲ್ಲ ಹೇಳ್ತಿರೋದಷ್ಟೇ ಫ್ಯಾಕ್ಟ್ ಈಗ ಆಗ್ತಿದೆ ಅಂತ. ಓಕೆ, ಈಗ ಅನ್ನ ಸಾರು ನಮ್ಮ ಅಮ್ಮ ಅಂತೂ ಈಗ ತಿಂದಿಲ್ಲ ಅಂದರೆ ಬೈತಾರೆ. ಅನ್ನ ಇದೆ, ಸಾಂಬಾರು ಬಸ್ಸಾರು ಮಾಡೋರೆ, ಅದಕ್ಕೆ ಒಂದು ಆಮ್ಲೆಟ್ ಹಾಕ್ಕೊಂಡು ಊಟ ತಿನ್ನೋಣ. ಊಟ ತಿಂದಾದ್ಮೇಲೆ ಸ್ವಲ್ಪ ಆದಷ್ಟು ಏನು ಇದು ಮೈಕ್ ಅವತ್ತು ತರಿಸಿದ್ನಲ್ಲ ಅದನ್ನ ಓಪನ್ ಮಾಡಿಸೋಣ, ಹೆಂಗಿದೆ ಅಂತ ನಿಮಗೂ ತೋರಿಸ್ತೀನಿ. ಆದಷ್ಟು ಮನೆ ಹತ್ರ ಹೋಗ್ಬೇಕು. ಈಗ ಊಟ ತಿನ್ಬಿಟ್ಟು ಆದಷ್ಟು ಮನೆ ಹತ್ರ ಹೋಗೋಣ. ಇವಾಗ ಅನ್ನ ಸಾಂಬಾರು ಮತ್ತು ಒಂದು ಆಮ್ಲೆಟ್ ತಿಂತಿದ್ದೀನಿ. ಇದು ನೀವು ಅಂದ್ಕೊಂಡಿರೋ ಥರ ಹೆಂಚ ಮೇಲೆ ಹಾಕಿರೋ ಆಮ್ಲೆಟ್ ಅಲ್ಲ, ಸೌಟಲ್ಲಿ ಹಾಕಿರೋ ಆಮ್ಲೆಟು. ಕ್ರಿಯೇಟಿವಿಟಿ ಗೈಸ್, ಕ್ರಿಯೇಟಿವಿಟಿ. ಜನ ಚೇಂಜ್ ಕೇಳ್ತಾರಲ್ವ, ಅದಕ್ಕೆ ಬನ್ನಿ ಈಗ ಊಟ ತಿನ್ನೋಣ ಕಸುವಾಗಿ. ಗೈಸ್, ಇವಾಗ ಊಟ ತಿಂದಿದ್ದಾಯಿತು. ನಮ್ಮಮ್ಮ ಇವಾಗ ಯಾರ ಹತ್ರನೋ ಲ್ಯಾಪ್ಟಾಪ್ ಕೇಳೋರು ಅಂತ. ನಾನು ಡೈಲಿ ಅಷ್ಟು ದೂರ ಹೋಗಿ ಇದು ಅಪ್ಲೋಡ್ ಮಾಡೋಕ್ಕಂದ್ರೆ ಅಷ್ಟು ದೂರ ಹೋಗ್ತಾ ಇದ್ದಿದ್ದು ನೋಡಿ. ನಮ್ಮಮ್ಮ ಇಲ್ಲೇ ನಮ್ಮೂರ ಹತ್ರನೂ ಯಾರ ಹತ್ರನೂ ಅಕ್ಕ ಹತ್ರ ಕೇಳೋರು ಅಂದೆ. ಆ ಅಕ್ಕ ಸರಿ ಎತ್ಕೊಂಡು ಹೋಗು ಅಂತ ಹೇಳವ್ರೆ. ಈಗ ಅವ್ರ ಮನೆ ಹತ್ರ ಹೋಗಿ ಈಸ್ಕೊಂಬರ್ಬೇಕು. ಗೈಸ್, ತುಂಬ ನಮ್ಮ ಅಮ್ಮ ಅಂತೂ ತುಂಬ ರಿಸ್ಕ್ ಮತ್ತು ಸಪೋರ್ಟ್ ಎಲ್ಲ ಮಾಡ್ತವ್ರೆ. ಬಟ್ ನಿಮ್ಮ ಸಪೋರ್ಟ್ ಸಿಗ್ತಿಲ್ಲ ನನಗೆ. ಲ್ಯಾಪ್ಟಾಪ್ ತಗೊಡ್ತೀನಿ ಚೀಟಿ ಎತ್ತಿ, ಇಲ್ಲಾಂದರೆ ಒಡವೆ ಕುದ್ವಿಕಿ ತಗೊಡ್ತೀನಿ ಅಂತ ಹೇಳ್ತವ್ರೆ. ಬಟ್ ಒಡವೆ ಕುದ್ವಿಕಿ ಮತ್ತು ಆಮೇಲೆ ಚೀಟಿ ಕಾಸನ್ನ ಇದಕ್ಕೆ ಹಾಕಂತಾರಂತೆ. ಬಟ್ ಸ್ವಲ್ಪ ತಕ್ಕ ಮಟ್ಟಿಗೆ ಇದು ಸಪೋರ್ಟು ರೆಸ್ಪಾನ್ಸ್ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಸಿಗ್ತಿದ್ರೆ ನಾನು ಖಂಡಿತವಾಗ್ಲೂ ತಗೊಳಕ್ಕೆ ರೆಡಿನೇ. ಬಟ್ ಅದಕ್ಕೆ ನಾನು ಇವಾಗ ಬೇಡ, ಸುಮ್ಮನೆ ಏನಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನೇ ಮುಂದೆ ಹಾಕಿ ಯಾವ ಥರ ಆದರೂ ಅದು ಇಸ್ಕೊಂಡು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಈಗ ಬನ್ನಿ ಹೋಗಿ ಲ್ಯಾಪ್ಟಾಪ್ ಇಸ್ಕೊಂಬರೋಣ. ಬಂದಿದ ತಕ್ಷಣ ಅದು ನೋಡಿ ಚೆಕ್ ಮಾಡಿ ಆಗಿಲ್ಲ ಅಂದರೆ ಮತ್ತೆ ಯಾಕೆ ವಾಪಸ್ ಕೊಟ್ಬಿಟ್ಟು ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ಬೇಕಾಗುತ್ತೆ. ನಿನ್ನೆ ಒಂದು ಇಸ್ಕೊಂಬಂದಿದ್ದೆ. ಇದರಲ್ಲಿ ಬರ್ತಿಲ್ಲ, ನನ್ನ ವೀಡಿಯೋಸೇ ಬರ್ತಿಲ್ಲ ಜಾಸ್ತಿ, ಅಂದರೆ ಸ್ಟೋರೇಜ್ ಜಾಸ್ತಿ ಐತೆ ನಂದು. ಒಂದು ವೀಡಿಯೋನ 4-3 GB ಐತೆ, ಇದರಲ್ಲಿ ಬರ್ತಿಲ್ಲ. ಅದಕ್ಕೆ ಈಗ ಇದನ್ನ ಅವ್ರಿಗೆ ರಿಟರ್ನ್ ಕೊಟ್ಬಿಟ್ಟು ಬೇರೆಯವ್ರದ್ದು ಇಸ್ಕೊಂಬರ್ಬೇಕು. ಫೈನಲಿ ಗಾಯ್ಸ್ ಇಸ್ಕೊಂಬಂದಿದ್ದೀನಿ. ಇದರಲ್ಲಿ ಈಗ ಚಾರ್ಜಿಂಗ್ ಇಲ್ಲ ಅಂತೆ, ಚಾರ್ಜಿಂಗ್ ಹಾಕೋಣ. ಇಲ್ಲಪ್ಪ, ಇದು ಇಲ್ಲೈತೆ. ಪಾಪ ಗೈಸ್ ಕೇಳಿದ ತಕ್ಷಣ ಕೊಟ್ಟರು. ಏನೋ ಇದರಲ್ಲಿ ಆಗ್ಬಿಟ್ರೆ ಸಾಕು, ಡೈಲಿ ಹೋಗೋಕ್ಕಾಗಲ್ಲ ಗೈಸ್, ಒಂಥರ ಅನಿಸ್ತೈತೆ. ಆಗ್ಬಿಟ್ರೆ ಚಾರ್ಜಿಂಗ್ ಆಗ್ತಾಯಿದೆ. ಚಾರ್ಜಿಂಗ್ ಆಗಲಿ ಸ್ವಲ್ಪ ಹೊತ್ತು. ಫೈನಲಿ ಆನ್ ಆಯಿತು. ಬಟ್ ಏನೇನೋ ತೋರಿಸ್ತೈತೆ, ಪ್ರೆಸ್ ಫೋನ್ F2 F3 ಅಂತೆ. ಐ ಡೋಂಟ್ ನೋ ಗೈಸ್, ಏನೋ ಆಫ್ ಆಯಿತು. ಮತ್ತೆ ಡೆಲ್ ಅಂತ ಬಂತು.
ಅದೇ ಸಾಕಪ್ಪ, ಬೇರೆ ಹೋಗ್ತೀವಿ ಗೈಸ್. ಮತ್ತು ನಮ್ಮನ್ನು ಬೈಕೊಂತಾರೆ, ಬೈಕೊಳಲ್ಲ ಬಟ್ ಇಸ್ಕೊಂಬಂದಿರ್ತೀವಲ್ಲ ಕೊಡಬೇಕು. ಹೆಂಗೆ ಇಸ್ಕೊಂಬಂದಿದ್ವೋ ಹಂಗೆ ಜೋಪಾನವಾಗಿ ಕೊಡಬೇಕಷ್ಟೆ. ಯಶ್ವಿಕಾ ಕೂಡ ಬಂತು. ಯಾ ಈಗ ನಾನು ಫೋನ್ ಕನೆಕ್ಟ್ ಮಾಡಿ ನೋಡೋಣ ಬರುತ್ತೋ ಇಲ್ವೋ. ಲೆಟ್ಸ್ ಚೆಕ್. ಓಪನ್ ಆಗೋಯ್ತು ಗೈಸ್. ನಿಜ ಸಖತ್ ಖುಷಿ ಆಗ್ತೈತೆ ನಿಜ. ಯಾಕಂದ್ರೆ ಕೇಳಿದ ತಕ್ಷಣ ಕೊಟ್ಟರು. ಏನು ಕೇಳಿ ನಮ್ಮ ಅಮ್ಮ ಹೋಗಿ ಕೇಳಿದ ತಕ್ಷಣ, ನಾನು ಅಮ್ಮನೂ ಕೇಳಿಲ್ಲ ಹಿಂಗೈತೆ ಚೀಟಿದಾಗ ಕಾಸೆತ್ ಕೊಡು ಅಂತ ಕೇಳಿದ ತಕ್ಷಣ ಕೊಟ್ಟವ್ರೆ. ಸಖತ್ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅವ್ರ ಅಕ್ಕ ನೋಡ್ತಿದ್ದೆ, ಥ್ಯಾಂಕ್ ಯು. ನೋಡಿ ಈಗ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಡೈಲಿ ಇನ್ನೂ ಅಷ್ಟು ದೂರ ಹೋಗೋಂಗಿಲ್ಲ ಅಂತ ಖುಷಿ. ಅವನು ಪಾಪ ಬಾ ಅಂತಾನೆ ಹೇಳ್ತಿದ್ದ, ಬಟ್ ನಾನು ಅದೇ ಕೆಲಸಗೆಲ್ಲ ಬಿಟ್ಟು ಹೋಗ್ಬೇಕಿತ್ತು. ಈಗ ಮನೆಯಲ್ಲೇ ಮಾಡೋಣ, ನಾನು ಲ್ಯಾಪ್ಟಾಪ್ ವರ್ಕ್ ಮಾಡೋ ಅಂತ ಆಗ್ತಿದ್ದೀನಿ. ಲೆಟ್ಸ್ ಗೋ. ಐ ಆಮ್ ವೆರಿ ಹ್ಯಾಪಿ ಟುಡೇ. ಲವ್ ಯು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಗೈಸ್, ಈಗ ನನ್ನ ಕೆಲಸ ಎಲ್ಲ ಮುಗೀತು. ನಾನು ಬೆಳಿಗ್ಗೆ ಹೇಳಿರೋ ಥರ ಫಸ್ಟ್ ಈಗ ಆದಷ್ಟು ಮನೆಗೆ ಹೋಗಿ ಆ ಮೈಕ್ ಬಾಕ್ಸ್ನ ಅನ್ಬಾಕ್ಸ್ ಮಾಡುವ. ಏನೇನಿದೆ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗುವ. ಇವಾಗ ಓಪನ್ ಮಾಡ್ತಿರೋದು ಇದೇ ಬಾಕ್ಸು. ಇನ್ನೂ ಆದರ್ಶ್ ಕೆಳಗಡೆ ಅವನೇ. ಅವ್ನು ಬಂದಿದ ತಕ್ಷಣ ಓಪನ್ ಮಾಡೋಣ. ಒಂದ್ಸಲಿ ಓಪನ್ ಮಾಡವನೆ, ಇನ್ನೊಂದ್ಸಲಿ ನಿಮ್ಗೆ ಓಪನ್ ಮಾಡಿ ತೋರಿಸುವ. ಅವ್ನು ಬರಲಿ ಫಸ್ಟು, ಓಕೆನಾ? ನನಗೆ ಅಂತ ಗೊತ್ತಿಲ್ಲ, ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ ನಿಮಗೆ. ಗಾಯ್ಸ್, ಫೈನಲಿ ಆದರ್ಶ್ ಬಂದ. ಈಗ ಓಪನ್ ಮಾಡುವ ನಮ್ಮ ಆಡಿಯೋ ಅರೇ ಮೈಕ್. ಲೆಟ್ಸ್ ಓಪನ್ ಬ್ರೋ. ಪಾಪ್ ಫಿಲ್ಟರ್ ಅಂತ. ಪಾಪ್ ಫಿಲ್ಟರ್ ಇದು. ಅದು ಎಂಜಿಲ್ ಬೀಳ್ಬಾರ್ದಲ್ಲ ಹಿಂಗೆ ಆಡ್ಬೇಕಾದ್ರೆ. ಇಲ್ಲಿರುತ್ತೆ ಮೈಕು, ಆಡ್ಬೇಕಾದ್ರೆ ಎಂಜಿಲ್ ಬೀಳ್ಬಾರ್ದು ಅಂತ ಇದು. ನೆಕ್ಸ್ಟ್ ಯಾ ಗೈಸ್, ಫೈನಲಿ ಸೆಟ್ ಆಯ್ತು. ಈಗ ಯಾರು ಚೆನ್ನಾಗಿ ಆಡ್ತಾರೆ ಅಂತ ಕಮೆಂಟ್ ಆಗ್ಬೇಕು ನೀವು. ನಾನ್ ಪೋಡ ನಿಂಜುಂ ಬೇಡದೆ ಮಾದೇ ಭಗತಿಯ ತಗೊಳ್ಳೋದು ಎಲ್ಲ ಆಗ್ತೇವೆ. ಫುಲ್ ಬೇಜಾರಲ್ಲಿ ಬರ್ತಾ ಬೇಡಲಿ ಚೆನ್ನಾಗಿರೋ ಮಾತಾಡ್ಲಿಕ್ಕೆ ಪ್ಲೀಸ್ ಅಲ್ಲಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಇಲ್ಲ, ಇಬ್ರು ಒಂದೇ ಆಡ್ಬೇಕು. ಯಾವ್ದೊಂದು ಫಿಕ್ಸ್ ಆಗ. ನೀನ್ ಯಾವ್ದು ಆಡ್ತೀನಿ ಅದೇ ಆಡ್ತೀನಿ ನಾನು. ನನಗೆ ನೀನ್ ಹೇಳಪ್ಪ, ನನ್ಗೆ ಗೊತ್ತಿಲ್ಲ ಯಾವ ಆಡಲ್ಲ. ನೀನು ಆಟ ಹೇಳ್ತಾ ಇದ್ದೇನೆ ಫಸ್ಟ್. ನೀನ್ ಯಾವ್ದು ಹೇಳ್ತೀಯ ನಾವು ಅದು ಆಡವ. ಡೋಂಟ್ ವರಿ ಚಿನ್ನ, ದಟ್ಸ್ ಓಕೆ. ಹಂಗೆ ಇದ್ದೀವ ಹಂಗೆ, ಇಟ್ಸ್ ಓಕೆ. ನನ್ಗೆ ಗೊತ್ತಿಲ್ಲ, ನನಗೆ ಅಂದ್ರೆ ಫುಲ್ ಬರಲ್ಲ ಸಾಂಗ್. ಡೋಂಟ್ ವರಿ ಇದು ಇನ್ನೊಂದು ಡೋಂಟ್ ವರಿ, ಬೇರೆ ಡೋಂಟ್ ವರಿ. ಡೋಂಟ್ ವರಿ ಇದಾ? ಡೋಂಟ್ ವರಿ ಅದು ಹೇಳು ಸ್ವಲ್ಪ ಸಾಂಗ್. ಆ ತರ ಬೇಡ ರೀ, ಒಂಥರ ಫೀಲಿಂಗ್ ಫೀಲಿಂಗ್ ಸಾಂಗ್ಸ್ ಆಡೋಣ. ಅಲ್ಲಲ್ಲಲ್ಲಲ್ಲ ನಾವು ಮೀ ಅಂಡ್ ಆದರ್ಶ್ ಸಿಂಗ್ ಎ ಶಾಕುಂತ್ಲೆ ಸಿಕ್ಕಳು ಸಿಂಗೆ ಏನದ ಹಾಡಿರೋದು ಸಂದೀಪ್ ಹೆಗ್ಡೆ ಅವರು. ಬನ್ನಿ ಈಗ ನಮ್ಮ ಟ್ಯೂನ್ ಕೇಳೋರು ಅಂತೆ. ಉಂಗ್ರಾನ ನೀಡಲ್ಲ ನದಿಯಾದ್ರೂ ಇರಬಾರ್ದು ಮನಸೇ. ಏ ಬನ್ನಿ ಬ್ರೋ, ಬನ್ನಿ ಬ್ರೋ ಹಾಡು. ಫಸ್ಟ್ ನೀನೇ ಸ್ಟಾರ್ಟ್ ಮಾಡ್ಬೇಕು ಹೇಳಿ. ಅಣ್ಣ, ಶಾಕುಂತ್ಲೆ ಸಿಕ್ಕಳು ಸುಮ್ನೆ ನಕ್ಕಳು, ಶಾಕಾಯ್ತು ನರನಾಡಿಯೊಳಗೆ. ದೃಶ್ಯಂತ ಆಗಲ್ಲ ಉಂಗ್ರಾನ ನೀಡಲ, ನದಿಯಾದ್ರೂ ಇರಬಾರ್ದು ನಮಗೆ. ಮನಸೇ ನೀ ಬದಲಾದೆ, ತುಟಿಯೇ ನೀ ಬದಲಾದೆ, ಪದೇ ಪದೇ ಸತಾಯಿಸೋ. ಗಾಯ್ಸ್, ಫಸ್ಟ್ ಟೈಮ್ ಮಾಡಿರೋದು ನಾನು. 38 ಸೆಕೆಂಡ್ ಆಡಿದ್ದೀನಿ. ಒಂದ್ಸಲಿ ಕೇಳೋಣ ಇರಿ ಹೆಂಗ್ ಆಡಿದೀನಿ ಅಂತ. ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ. ಬರ್ತಾ ಇದ್ರು ಮುಂದೆ ಬೇರೆ ಬೇಸ ಬರೋದು. ಇದು ಹಾಕಲ್ಲ ನಾನು, ಇದು ಕಟ್ ಮಾಡ್ ಗೈಸ್. ಇದು ನಂದು ವಾಯ್ಸ್, ನಾನು ಇವಾಗ ಹಾಡೇ ಆಡಿಲ್ಲ. ಇವ್ರದೊಂಥರ ಮೃದು ವಯಸ್ಸು, ನಂದೊಂಥರ ಗಾಯ್ಸ್. ಇವತ್ತು ಮಾಡುವ ಆದರ್ಶ್ ರೂಮ್ ಟೂರ್.
ಯಾ ಬಂದ ತಕ್ಷಣ ಒಂದು ಐಫೈ ಬೆಡ್ಡು, ಓಹೋ ಇಲ್ಲಿ ಡ್ರಾಯಿಂಗು, ಇಲ್ಲೊಂದು ಚೇರು, ಗಿಟಾರ್ ಒಳಗಡೆ ವೈಲಿನು, ಮತ್ತೆ ಇಲ್ಲಿ ಮೈಕ್ ಒಂದು, ಅಲ್ಲೊಂದೆರಡು ಹಾಸಿಗೆ, ಇಲ್ಲಿ ಬಾತ್ರೂಮು, ಅಟ್ಯಾಚ್ ಬಾತ್ರೂಮ್. ಅಟ್ಯಾಚ್ಡ್ ಬಾತ್ರೂಮ್, ಅದು ಅಟ್ಯಾಚ್ಡ್ ಬಾತ್ರೂಮ್ ಗೈಸ್. ಆಮೇಲೆ ಇಲ್ಲಿ ಕಿಟಕಿ, ಅದೇನಂತಾರ ಅದನ್ನ ಯಾವ್ದು ಹಾ, ಇದು? ಅದೇ ಇದು ಸ್ಕಟನ್. ಸ್ಕರ್ಟನ್ನು. ಈ ಮಂಚ ದುಬೈಯಿಂದ ಇಂಪೋರ್ಟ್ ಮಾಡಿರೋದು. ಈ ಅದೇ. ಬೆಟ್ಟು ಏ ಮಾಮ್ ಇದನ್ನ ತಿರ್ಬೋದು ಮಾಮ್, ಹಾ, ಇಂದ ಮರ ಸಾವು ಇದು ಎಂತ ಮಾರ್ರೆ. ಬಂದು ನಾಳೆಯಿಂದ ಆದರ್ಶ್ ಅಕೌಂಟ್ ಅಲ್ಲಿ ಬರ್ತಿರುತ್ತೆ ಒನ್ ಮೋರ್ ಅಂತ ಎಂತಿರ್ಬೇಕು ತಾನೇ ಮಾಮ್? ನಾವು ಕುಡಿಯೋದ ಬಿಡುವೆ. ನಾಳೆಯಿಂದ ನಾನು ಕುಡಿಯೋದನ್ನ ಬಿಡುವೆ, ಇನ್ಮೇಲೆ ನಾನು ಹಾಳನ್ನೇ ಎಳುವ ಶುರು ಮಾಡುವೆ. ಲೆಟ್ಸ್ ಗೋ ಗೈಸ್, ಸಪೋರ್ಟ್ ಮಾಡಿ ಆದರ್ಶ್ಗೆ. ಐ ಥಿಂಕ್ ನಾಳೆ ಎಷ್ಟು 2 ದಿನಕ್ಕೆ ಬರ್ತೀಯಾ? ಹಾ, 2 ದಿನಕ್ಕೆ ಆಡ್ಬಿಡ್ತಾನಂತೆ. ನಾನು ಟ್ಯಾಗ್ ಮಾಡಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ ನಾಡ್ದಾಗ. ಓಕೆ, ಅವನಿಗೆ ಮೂಡು ಸ್ವಿಂಗ್ ಆಗ್ತಾ ಇರುತ್ತೆ ನಿಂಗೆ ಜುಗ್ ಅಂತ. ಅವ್ನು ಬಿಟ್ಟಾಗ ನೋಡಿ. ಈಗ ಮನೆಗೆ ಹೋಗಿ ಊಟ ತಿನ್ನುವ, ಇಲ್ಲಾಂದ್ರೆ ನಾವಪ್ಪ ಚಪ್ಪಲಿ ಎತ್ಕೊಂಡು ಬರ್ತಾರೆ. ಗಾಯ್ಸ್ ಈಗ ತಾನೇ ಊಟ ತಿಂದು ಮೇಲೆ ಬಂದಿದ್ದೀನಿ ಗೈಸ್. ಇವತ್ತು ಒಂಥರ ಫುಲ್ ಮೂಡ್ ಸ್ವಿಂಗ್. ನಂಗೆ ಮಧ್ಯಾಹ್ನ ಎಲ್ಲ ಫುಲ್ ಖುಷಿಯಾಗಿದ್ದೆ, ಸಂಜೆ ಆಗಿದ ತಕ್ಷಣ ಒಂಥರ ಬೇಜಾರಾಗ್ಬಿಡ್ತು. ಯಾಕಪ್ಪ ಅಂದರೆ ಕಷ್ಟಪಟ್ಟು ಮಾಡ್ತಿದ್ದೀನಿ, ಯಾಕೆ ರೀಚ್ ಸಿಗ್ತಿಲ್ಲ. ಇವಾಗ ಇನ್ಸ್ಟಾಗ್ರಾಮ್ ಮಾಡೋದ, ಯೂಟ್ಯೂಬ್ ಮಾಡೋದ, ಇಲ್ಲ ಏನು ನಮ್ಮ ನೋಡಿದ್ರೆ ಏನೋ ಪಾಪ ಬೇರೆಯವ್ರ ಹತ್ರ ಇಸ್ಕೊಂಬಂದು ಕೊಡ್ತಾವ್ರೆ, ನಾನು ಏನು ಮಾಡೋದು, ಅದೇ ಮಾಡೋದ, ಯೂಟ್ಯೂಬೇ ಮಾಡ್ತಿದ್ದೀನ, ಕರೆಕ್ಟಾಗಿ ಮಾಡ್ತಿದ್ದೀನಿ ನಾನು, ಇಲ್ಲ ತಪ್ಪು ಮಾಡ್ತಿದ್ದೀನ, ಇನ್ಸ್ಟಾಗ್ರಾಮೇ ಕಂಟಿನ್ಯೂ ಮಾಡಬೇಕಿತ್ತ, ಏನೋ 1000 ಕ್ವಶನ್ಗಳು ನನ್ನ ತಲೆಯಲ್ಲೇ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಆಮೇಲೆ ಇನ್ನೊಂದು ರಿಲೈಸ್ ಆಗ್ತೈತೆ, ಏನಪ್ಪ ಅಂದರೆ ಎಲ್ಲರೂ ಬಂದಿದ್ದು 0 ಇಂದಾನೆ, ಎಲ್ಲರೂ ಬಂದಿದ್ದು ಒಬ್ಬೊಬ್ಬರು ಸಬ್ಸ್ಕ್ರೈಬರಿಂದಾನೆ. 1000 ಸಬ್ಸ್ಕ್ರೈಬರ್ಸು, ಲಕ್ಷ, ಮಿಲಿಯನ್ಸು ಎಲ್ಲ 0 ಇಂದಾನೆ ಸ್ಟಾರ್ಟ್ ಆಗಿದ್ದು. ಎಲ್ಲ ಇವಾಗ 0 ಇಂದ ಸ್ಟಾರ್ಟ್ ಆಗಿ ಇವಾಗ ಆ ರೇಂಜ್ಗೆ ಇರೋದು ಅವರ ಕನ್ಸಿಸ್ಟೆನ್ಸಿ, ಅವ್ರ ಮೇಲೆ ಇಟ್ಟಿರೋ ಹೋಪ್ಸು, ನಂಬಿಕೆ ಅವ್ರು ಬಿಟ್ಕೊಟ್ಟಿಲ್ಲ. ಅದಕ್ಕೆ ಈಗ ಆ ಮಟ್ಟಿಗಿದ್ದಾರೆ ಅಂತ. ಅವಾಗ ಒಂದೊಂದು ಥರ ಯಾವ ಥರ ಏನೇನಾಗುತ್ತೆ ಅಂತಲೇ ಗೊತ್ತಾಗಲ್ಲ ನಂಗೆ ಒಂದೊಂದ್ಸಲಿ. ನಾನು ಅಷ್ಟೇ ನಾಳೆಯಿಂದ ನಾನೇ ಪ್ರಾಮಿಸ್ ಮಾಡ್ಕೊಂಡು, ನನಗೆ ನಾನೇ ಇದು ಮಾಡಿಕೊಂಡು, ಯಾರ ಮಾತು ಕೇಳದೆ ನಾನೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ನನ್ನ ಪಾಠ ನಾನು ಬಿಟ್ಕೊಂಡು ಹೋಗ್ತಾ ಇರೋದು. ಯಾರೇನೋ ಅನ್ಕೊಳ್ಳಿ, ಯಾವ್ದು ಏನಾಗಲಿ, ನನ್ನ ಪಾಠ ನಾನು ಬಿಟ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಮತ್ತೆ ಸಿಗುವ ಲೈವ್ ಲಾಟ್ಸ್. ಬಾಯ್.